ಇಡೀ ರಾಜ್ಯದಲ್ಲೂ ಕೂಡ ನವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಬಹಳ ಅದ್ಧೂರಿಯಾಗಿ ಈ ನವರಾತ್ರಿಯ ಹಬ್ಬದ ಆಚರಣೆಗಳಾಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನ ಅವಧೂತ ವಿನಯ್ ಗುರೂಜಿ ಆಶ್ರಮದಲ್ಲೂ ಕೂಡ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ನವರಾತ್ರಿ ಹಬ್ಬವನ್ನು ಆಚರಿಸಲಾಗಿದೆ. ನಿನ್ನೆ ನವರಾತ್ರಿ 6ನೇ ದಿನವಾಗಿದ್ದು ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳೊಂದಿಗೆ ಆಚರಿಸಿ ವಿಶೇಷ ಪೂಜೆ ಹಾಗೂ ಮಂಗಳಾರತಿ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಕೂಡ ಭಾಗಿಯಾಗಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ನವರಾತ್ರಿ ಹಿನ್ನೆಲೆಯಲ್ಲಿ ವಿನಯ್ ಗುರೂಜಿಯವರು ಗ್ಯಾರಂಟಿ ನ್ಯೂಸ್ನ ಸಿಇಒ ಮತ್ತು ನಿರ್ದೇಶಕಿ ನಮ್ರತಾ ಅಶೋಕ್ ಕುಮಾರ್ ಅವರಿಗೆ ಮುತ್ತೈದೆ ಪಾದ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಚೂರಿಂದ ಬಾಣ ಪ್ರಮುಖವಾಗಿ ದೃಶ್ಯ ಗಮನಿಸ್ತಾ ಇದ್ದೀರಿ. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಕೂಡ ಭಾಗಿಯಾಗಿ ದೇವರ ದರ್ಶನವನ್ನ ಪಡೆದುಕೊಂಡಿರೋದು. ಅದರ ಜೊತೆಗೆ ನವರಾತ್ರಿ ಹಿನ್ನೆಲೆಯಲ್ಲಿ ವಿನಯ್ ಗುರೂಜಿಯವರು ಗ್ಯಾರಂಟಿ ನ್ಯೂಸ್ನ ಸಿಇಒ ಮತ್ತು ನಿರ್ದೇಶಕಿ ನಮ್ರತಾ ಅಶೋಕ್ ಕುಮಾರ್ ಅವರಿಗೆ ಮುತ್ತೈದೆ ಪಾದ ಪೂಜೆಯನ್ನ ನೆರವೇರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಚಾನೆಲ್ನ ಎಂಡಿ ಶಿವಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನವರಾತ್ರಿಯಲ್ಲಿ ಈ ನಾಥ ಪಂಥದಲ್ಲಿ ದಶಮಹಾವಿದ್ಯೆ ಉಪಾಸನೆ ಮಾಡ್ತೀವಿ. ಈ ಶೃಂಗೇರಿ ಶಂಕರ ಪೀಠದಲ್ಲಿ ಬೇರೆ ಟೆಂಪಲ್ಗಳಲ್ಲಿ ನವದುರ್ಗ ಉಪಾಸನೆ ಮಾಡ್ತಾರೆ, ಸಪ್ತಮಾತೃಕಾ ಉಪಾಸನೆ ಮಾಡ್ತಾರೆ. ಈ ಅವಧೂತ ಪಂಥದಲ್ಲಿ ನಾಥ ಪಂಥದಲ್ಲಿ ದಶಮಹಾವಿದ್ಯೆ ಏನು ಮಹಾವಿದ್ಯೆಯರೇನಿದ್ದಾರೆ 10 ಜನ ಅವರ ಉಪಾಸನೆಗಳಲ್ಲಿ ನಡೆಯುತ್ತೆ. ಹಿಂದೆ ದತ್ತಾತ್ರೇಯರು ಈ ಸೃಷ್ಟಿ ರಕ್ಷಣೆಗೆ 10 ದಿಕ್ಕಿದೆ, 8+ ಮೇಲೆ ಕೆಳಗೆ. ಅಲ್ಲಿ ರಾಜರಾಜೇಶ್ವರಿ 10 ವಿದ್ಯೆಯರಾಗಿ ದತ್ತಾತ್ರೇಯರು ಮಹಾವಿದ್ಯೆಯರನ್ನು ಪೂಜೆ ಮಾಡ್ತಾರೆ. ಕಾಮಾಖ್ಯದಲ್ಲ ದಶಮಹಾವಿದ್ಯೆಯರ ಪೂಜೆ ಆಗ್ತದೆ. ಅದಿವತ್ತು ಶ್ರೀಚಕ್ರ ಆರಾಧನೆ, ನವದುರ್ಗ ಆರಾಧನೆ ಮತ್ತು ದಶಮಹಾವಿದ್ಯೆ ಆರಾಧನೆ. ಇದು ಬೆಂಗಳೂರು ಆಶ್ರಮದಲ್ಲಿ ಈ ಸಲ ಯಾವಾಗಲೂ ಹಳ್ಳಿಯಲ್ಲಿ ಮಾಡ್ತಾ ಇದ್ವಿ. ಈ ಸಲ ಶ್ರೀಚಕ್ರ ಪ್ರತಿಷ್ಠೆ ಇರೋದರಿಂದ ಇಲ್ಲೇ ಮಾಡ್ತಾ ಇದ್ದೀವಿ. ಸೊ ಅದರ ಅಂಗವಾಗಿ ಸುವಾಸಿನಿ ಪೂಜೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ವಿದ್ಯಾರ್ಜನೆ, ಅದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಎರಡು ಒಟ್ಟಿಗೆ ಹೋಗಬೇಕು ಅಂತ ಹೇಳಿ ಯಾರ್ಯಾರು ಬೇರೆ ಬೇರೆ ರಂಗದಲ್ಲಿ ಸೇವೆ ಮಾಡಿದ್ದಾರೆ ಅವರಿಗೆ ಗೌರವಿಸೋ ಕೆಲಸ. ಜೊತೆಗೆ ಸನ್ಯಾಸಿಗಳ ಪೂಜೆ, ಸುವಾಸಿನಿ ಪೂಜೆ, ಕನ್ನಿಕಾ ಪೂಜೆ, ಜೊತೆಗೆ ಶ್ರೀಯಂತ್ರ ಉಪಾಸನೆ, ಇದಿಷ್ಟು ನವರಾತ್ರಿ ಅಂಗವಾಗಿ ದಿನ ಮತ್ತು ಚಂಡಿ ಹೋಮ.